ಇನ್ನು ನೀನು ಬೆತ್ತಲೆಯಾಗೇ ಇರು ಎಂದು ಹಕ್ಕಿಗಳು ಬರ್ರ ನಾರುತ್ತಿವೆ. ನಳರಾಜ ಕೇಳ್ತಾ ಇದ್ದಾನೆ, ಕೊಂಡೋಗದಿರುವ ಸ್ರವ, ಕೊಂಡೋಗದಿರುವ ಸ್ರವ, ಕೊಂಡೋಗದಿರುವ ಸ್ರವ. ಶನಿದೇವ, ಏನು ನಿನ್ನ ಲೀಲೆಯಪ್ಪ, ಬೆತ್ತಲೆಯಾಗಿದ್ದೀರಲ್ಲೋ. ಕೊಂಡೋಗದಿರುವ ಸ್ರವ, ಹಕ್ಕಿ ಕೊಂಡೋಗದಿರುವ ಸ್ರವ, ಕೊಂಡೋಗದಿರುವ ಸ್ರವ. ಬರಿತನುವಿನಲ್ಲಿ ನಿಂತಿರುವೆ ನಾನಿಲ್ಲಿ, ಮಾಡದಿರುವ ಮಾನವ. ಬಿಟ್ಟು ಬಿಡು ನಿನ್ನಮ್ಮಯ್ಯ, ಮಾನ ಮುಚ್ಚೋಕೆ ತುಂಡು ಬಟ್ಟೆಯನ್ನಾದ್ರೂ ಕೊಡು ಸ್ವಾಮಿ. ಬರಿತನುವಿನಲ್ಲಿ ನಿಂತಿರುವೆ ನಾನಿಲ್ಲಿ, ಮಾಡದಿರೋ ಅಪಮಾನವ. ಕೊಂಡೋಗದಿರುವ ಸ್ರವ, ಕೊಂಡೋಗದಿರುವ ಸ್ರವ, ಕೊಂಡೋಗದಿರುವ ಸ್ರವ, ಕೊಂಡೋಗದಿರುವ ಸ್ರವ. ಏ ಹಕ್ಕಿ, ಹಕ್ಕಿ ನಿಲ್ಲು. ಬರೀ ಬೆತ್ತಲೆಯಾಗಿ ಅರಸನಾದ ನನ್ನನ್ನು ಬೆತ್ತಲೆ ಮಾಡಿ ಹೋಗ್ತಾ ಇದೆಯ, ನಿಲ್ಲು, ಬೇಡ 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 ನಿಲ್ಲು ಎಂದರು. ಹಕ್ಕಿಗಳು ಆ ನಳರಾಜನ ವಸ್ತ್ರವನ್ನು ಕೊಂಡು ಆಕಾಶಕ್ಕಾರಿ ಚಂಗನೆ ಮಾಯವಾಗಿ. ಅರಸನಾದ ನಾನು ಬೆತ್ತಲೆಯಲ್ಲಿ ನಿಂತಿದ್ರೆ ಜನ ಏನು ಅನ್ಕೊಳ್ಳೋದಿಲ್ಲ. ಬೇಲೆಯ ಹಿಂಭಾಗದಲ್ಲೇ ತನ್ನ ಮಾನವನ್ನ ಮುಚ್ಚಿಕೊಂಡು ಆ ಸೊಪ್ಪು ಸದೆಗಳ ಮರೆಯಲ್ಲಿ ನಿಂತಿದ್ರೆ, ಮುಸ್ಸಂಜೆ ವೇಳೆಯಾದರೂ ಗಂಡ ಬರಲಿಲ್ಲ. ಸ್ವಾಮಿ ಸ್ವಾಮಿ, ದಮಯಂತಿ ಅಲ್ಲೇ ಇರು, ಬರಬೇಡ. ಯಾಕೆ ಸ್ವಾಮಿ? ಮೈ ಮೇಲಿದ್ದ ಒಂದು ವಸ್ತ್ರವನ್ನು ಕಳ್ಕೊಂಡು ಬೆತ್ತಲಾಗಿ ನಿಂತಿದ್ದ. ಶಿವ ಶಿವ ಸ್ವಾಮಿ, ದಮಯಂತಿ ಸುಮ್ಮನೆ ಆಗಲಿಲ್ಲ. ನಿಮ್ಮ ಪ್ರತಿ ಕಷ್ಟವೂ ನನಗೂ ಕಷ್ಟ, ತಗೊಳ್ಳಿ ಅಂತ ಹೇಳಿ ತಾನು ಹುಟ್ಟಿದ್ದ ಸೀರೆಯ ಸೆರಗನ್ನ ತೆಗೆದು ಗಂಡನ ಕಡೆ ಕೊಡ್ತಾ ಇದ್ದಾಳೆ. ಸ್ವಾಮಿ, ಇದು ಅರ್ಧ ಸೀರೆಯನ್ನು ನೀವು ಉಟ್ಕೊಳ್ಳಿ, ಪಂಚೆ ಮಾಡ್ಕೊಳ್ಳಿ. ಇನ್ನರ್ಧ ಸೀರೆಯಲ್ಲಿ ನಾನು ಮಾನ ಪ್ರಾಣವನ್ನು ಕಾಪಾಡಿಕೊಳ್ತೀನಿ.